ಮಕರ ರಾಶಿಯ ಜನರೇ, ನಿಮಗೆ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯಕ್ಕೆ ಸ್ವಾಗತ. ಈ ಮಾಸದಲ್ಲಿ ನಿಮಗೆ ಉತ್ತಮ ಫಲಗಳು ದೊರೆಯಲಿವೆ. ಶುಭಕರ ಬದಲಾವಣೆಗಳು ದೊರೆತು ಒತ್ತಡ ರಹಿತ ಜೀವನ ನಡೆಸುವಿರಿ. ಸಮಾಜದಲ್ಲಿ ಕೀರ್ತಿ, ಪ್ರತಿಷ್ಠೆ, ಸ್ಥಾನಮಾನಗಳು ದೊರೆಯಲಿವೆ. ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ ನೆಲೆಸಿರುತ್ತದೆ. ನಿಮ್ಮ ತಾಯಿಗೆ ಅನಿರೀಕ್ಷಿತ ಧನಲಾಭವಿದೆ. ಅವರ ಸಹಾಯದಿಂದ ಮನೆಯ ಕೆಲಸವನ್ನು ಪೂರ್ಣಗೊಳಿಸುವಿರಿ. ವಾಹನ ಲಾಭವಿದೆ. ಸ್ತ್ರೀ ಸಂತಾನ ಆಗುತ್ತದೆ. ಬುದ್ಧಿವಂತಿಕೆಯಿಂದ ಸಮಸ್ಯೆಗಳನ್ನು ಬಗೆಹರಿಸಿ. ಕಾರ್ಯಕ್ಷೇತ್ರದಲ್ಲಿ ಉನ್ನತ ಸ್ಥಾನಮಾನ ಗಳಿಸುವಿರಿ. ಪಾಲುದಾರಿಕೆ ವ್ಯಾಪಾರದಲ್ಲಿ ಉತ್ತಮ ಲಾಭ ಇದೆ. ಸೋಲಿಗೆ ಹೆದರದ ವ್ಯಕ್ತಿತ್ವ ನಿಮ್ಮದು. ಅಪವಾದ ಒಂದನ್ನು ಎದುರಿಸಬೇಕಾಗುತ್ತದೆ. ಮನೆಯಲ್ಲಿ ಬಹುದಿನದ ಹಿಂದೆ ನಿಂತಿದ್ದ ಮಂಗಳ ಕಾರ್ಯವೊಂದು ಎಲ್ಲರ ಸಹಕಾರದಿಂದ ನೆರವೇರುತ್ತದೆ. ಜೀವನದಲ್ಲಿ ಅಭಿವೃದ್ಧಿ ಇರುತ್ತದೆ. ಹೊಸ ವ್ಯಾಪಾರ ಆರಂಭಿಸಿ ಯಶಸ್ವಿಗೊಳ್ಳುವಿರಿ. ಹೋಟೆಲ್, ಬೇಕರಿ ವ್ಯಾಪಾರಸ್ಥರಿಗೆ ಉತ್ತಮ ಲಾಭಾಂಶ ದೊರೆಯುತ್ತದೆ. ಆಹಾರ ಸಂಸ್ಕರಣೆ, ಸ್ಟಾಕ್, ಷೇರು ವ್ಯಾಪಾರದಲ್ಲಿಯೂ ಹೇರಳ ಲಾಭ ಗಳಿಸುವಿರಿ. ಬಟ್ಟೆಯ ವ್ಯಾಪಾರದಲ್ಲಿ ಕೊಂಚ ನಷ್ಟವಾದರೂ ಕ್ರಮೇಣ ಸರಿಹೋಗುತ್ತದೆ. ಮಧುಮೇಹಿಗಳು ಮಾತ್ರ ಎಚ್ಚರಿಕೆಯಿಂದಿರಬೇಕು. ನೀವು ಈ ತಿಂಗಳಲ್ಲಿ ಪ್ರತಿದಿನ ಅಶ್ವತ್ಥ ವೃಕ್ಷಕ್ಕೆ ನೀರನ್ನು ಹಾಕಿ ನಮಸ್ಕರಿಸಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಶನಿದೇವರಿಂದ ಉಂಟಾಗುತ್ತಿರುವ ಎಲ್ಲಾ ಸಮಸ್ಯೆಗಳು ಕೂಡ ಸಂಪೂರ್ಣವಾಗಿ ಕೊನೆಗೊಳ್ಳಲಿವೆ. ಹೀಗೆ ನೀವು ಪ್ರತಿದಿನ ಈ ಪರಿಹಾರವನ್ನು ಮಾಡುತ್ತಾ ಹೋದಲ್ಲಿ ಈ ತಿಂಗಳ ಅಂತ್ಯದ ಒಳಗೆ ನಿಮ್ಮ ಕನಸಿನಲ್ಲಿ ಭಗವಂತನಾದ ಈಶ್ವರನು ಕಾಣಿಸಿಕೊಂಡು ನಿಮಗೆ ಅನುಗ್ರಹವನ್ನು ನೀಡಲಿದ್ದಾನೆ. ಹಾಗಾಗಿ ಈ ಪರಿಹಾರವನ್ನು ನೀವು ತಪ್ಪದೇ ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಯಿಂದ ಮಾಡಿ. ನೀವು ಅತ್ಯಂತ ಶ್ರದ್ಧೆಯಿಂದ ಈ ಪರಿಹಾರವನ್ನು ಮಾಡಿಕೊಂಡ ಪಕ್ಷದಲ್ಲಿ ಅನುಮಾನವೇ ಇಲ್ಲದೆ ನಿಮ್ಮ ಕನಸಿನಲ್ಲಿ ಭಗವಂತನಾದ ಈಶ್ವರನು ಕಾಣಿಸಿಕೊಂಡು ನಿಮಗೆ ಅನುಗ್ರಹಿಸುತ್ತಾನೆ. ಈ ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ಎಲ್ಲಾ ರೀತಿಯಿಂದಲೂ ಅಭಿವೃದ್ಧಿ ಉಂಟಾಗಲಿದೆ. ಹಣಕಾಸಿಗೆ ಸಂಬಂಧಿಸಿದ ಎಲ್ಲಾ ಸಮಸ್ಯೆಗಳೂ ಕೂಡ ನಿವಾರಣೆಯಾಗಲಿವೆ. ಹಾಗಾಗಿ ನೀವು ತಪ್ಪದೇ ಈ ಮಾಸದಲ್ಲಿ ಈ ಪರಿಹಾರವನ್ನು ಮಾಡಿಕೊಳ್ಳಲೇಬೇಕು. ಇದೊಂದು ಪರಿಹಾರದಿಂದ ನಿಮ್ಮ ಜೀವನವೇ ಬದಲಾಗಲಿದೆ. ಹಾಗಾಗಿ ಈ ತಿಂಗಳಲ್ಲಿ ತಪ್ಪದೇ ನೀವು ಅಶ್ವತ್ಥ ವೃಕ್ಷಕ್ಕೆ ನೀರನ್ನು ಹಾಕಿ ಪ್ರದಕ್ಷಿಣೆಯನ್ನು ಹಾಕಬೇಕು. ಒಂದು ದಿನವೂ ಕೂಡ ಬಿಡದೆ ಈ ಪರಿಹಾರವನ್ನು ಮಾಡಿಕೊಳ್ಳಬೇಕು. ಇದೇ ರೀತಿಯ ಉತ್ತಮವಾದ ಮಾಹಿತಿಗಾಗಿ ನೀವು ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಆ ಭಗವಂತನು ಅಷ್ಟೈಶ್ವರ್ಯಗಳನ್ನು ಕರುಣಿಸಲಿ.